ನೆರವೇರುತ್ತೆ. ಅದಾದ ನಂತರ ಸೇವಾ ಕರ್ತೃಗಳಿಗೆ ಶ್ರೀಗಳರಿಂದ ಆಶೀರ್ವಾದ. ಒಂದು ಚಿಕ್ಕ ಬಾಲಕ ರಾಮನ ವೇಷಧಾರಿಯಾಗಿ ಬಂದಿದ್ದಾರೆ. ದಯವಿಟ್ಟು ಬೇಗನೆ ವೇದಿಕೆಗೆ ಬರಬೇಕು. ವೇದಿಕೆ ಮೇಲೆ ರಾಮನ ವೇಷಧಾರಿಯಾಗಿ ಅಲಂಕೃತವಾಗಿ ಬಂದಿದ್ದಾನೆ. ಶ್ರೀಪಾದಂಗಳವರು ಆ ಮಗುವಿಗೆ ಆಶೀರ್ವದಿಸಬೇಕು. ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರಿಗೆ, ವಾಸುದೇವ ಕೈ ಬಿಡ್ರು, ಕೈ ಬಿಡ್ರಪ್ಪ, ಕೈ ಬಿಡಿ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಪುಷ್ಪ ವೃಷ್ಟಿಯ ಕಾರ್ಯಕ್ರಮ ಮಾಡಿದ್ದಾರೆ. ಪುಷ್ಪ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮನಸ್ಸು, ಸುಮನಸ್ಸು ಅಂತ ಕರೀತಾರೆ. ಹಾಗಾಗಿ ಇದು ಪುಷ್ಪ ಅಂತಂದ್ರೆ ಸುಮನೋವೃಷ್ಟಿ, ಒಳ್ಳೆಯ ಮನಸ್ಸಿನ ವೃಷ್ಟಿ. ಇಡೀ ರಾಯಚೂರಿನ ಭಗವದ್ಭಕ್ತರ ಮನಸ್ಸಿನ ವೃಷ್ಟಿ ಇದು. ಏನು ಪುಷ್ಪವೃಷ್ಟಿಯನ್ನು ಮಾಡಿದ್ದೀರಿ? ತಲೆಯ ಮೇಲೆ ನಾನು ಕಾಣೋದಿಲ್ಲ, ಇಡುವಾಗ ಮಾತ್ರ ನೋಡಿದ್ದೆ. ತಲೆಯ ಮೇಲೆ ಹಣ್ಣಿನ ಕಿರೀಟ ಇಟ್ಟಿದ್ದೀರಿ. ಈ ಹಣ್ಣಿನ ಕಿರೀಟ, ಈ ಪುಷ್ಪ, ಈ ಮಾಲಿಕೆ ಇದು ಸ್ವಾಮಿಗಳಿಗಲ್ಲ. ಇವತ್ತು ಏನಿದ್ರು ಕೂಡ ಆ ಸ್ವಾಮಿಗಳು ಪೂಜೆ ಮಾಡುವ ಆ ರಾಮದೇವರಿಗೆ ಪೂರ್ಣವಾಗಿ ನಮಸ್ಕಾರ. ಆ ರಾಮದೇವರ ಅನುಗ್ರಹದಿಂದ ಈ ಸೇವಾ ಸಮಿತಿ ಅದು ಸಮೃದ್ಧವಾಗಲಿ. ಅದಕ್ಕಿಂತ ತುಂಬ ಖುಷಿಯ ವಿಷಯ ಏನು ಅಂತಂದ್ರೆ ಈ ಆಂಜನೇಯ ಸೇನೆ, ಯುವ ಸೇನೆ ತುಂಬಾ ಅಭಿನಂದನೆ. ಹಾಗಾಗಿ ರಾಯಚೂರಿನ ಈ ಸೇವೆ ಇದು ನಿರಂತರ ಮುಂದುವರಿಯುತ್ತದೆ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಚೆನ್ನಾಗಿ ಮುಂದುವರಿಲಿ, ಎಲ್ಲರನ್ನೂ ಹರಸಿರಿ. ಲೋಕ ಸಮರ್ಥ ಸುಖಿನೋ ಭವಂತು.